ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನಿಂಗೆ ದೇವರಂದ್ರೆ ಇಷ್ಟ ಇಲ್ಲ ಅಲ್ವಾ? ಮತ್ತೆ ಇದನ್ನೆಲ್ಲ ಏನಕ್ಕೆ ಮಾಡಿಸ್ತಿದ್ಯಾ? ನಿನಗೆ ಅವಳಂದ್ರೆ ಇಷ್ಟ ಅಲ್ಲ, ಅದಕ್ಕೆ. ಪುಟ್ ಮೇಡಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಮಾಡಿಸ್ತಿದ್ದೀನಿ. ಒಂದೊಂದ್ಸಲ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಮನೆಯವ್ರಿಗೆ ಒಳ್ಳೇದಾಗುತ್ತೆ, ಎಲ್ರು ಖುಷಿ ಆಗ್ತಾರೆ ಅಂದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಸರಿ, ಆದ್ರೆ ಇವು ಕಟ್ಟಿ ಏನ್ ಮಾಡ್ಬೇಕು? ಇದನ್ನ ದೇವ್ರ ಬಾಗ್ಲಿಗೆ ತೋರಣ ಹಾಕ್ಬೇಕು. ಅಲ್ಲ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಮಾಡಿಸ್ತಿದ್ಯಾ? ಅದು ಪುಟ್ ಮೇಡಮ್ ನಂಗೆ ಹುಷಾರಿಲ್ಲ ಅಲ್ವಾ, ಸ್ವಲ್ಪ ಹೊಟ್ಟೆ ನೋವಿದೆ, ಅದಕ್ಕೆ. ಆಯ್ತು, ಈಗ ನಾನೇನ್ ಮಾಡ್ಬೇಕು? ಇದನ್ನ ಪೂರ್ತಿ ಮುಗಿಸಿ ದೇವ್ರ ಬಾಗ್ಲಿಗೆ ತೋರಣ ತರ ಕಟ್ಬೇಕು, ಸರಿನಾ? ಸರಿ. ಮೇಡಮ್, ಏನಾದರೂ ಹೆಲ್ಪ್ ಬೇಕಾ? ಪುಟ್ ಮೇಡಮ್ ಎಲ್ಲ ಮುಗಿದ್ಮೇಲೆ ಬಂದು ಕೇಳ್ತಿರೋದು ನೋಡು. ಅವರು ಹಾಗೆ ಟ್ರೈನ್ ಹೋದ್ಮೇಲೆ ನೋಡಿ ನೋಡಿ ಟ್ರೈನ್ ಹೋಗ್ತಿದೆ ಅಂತಿರ್ತಾರೆ. ದುರ್ಗಾ, ನೋಡು ಮುಗೀತು. ಜಾಣೆ, ಇವಾಗ ಹೋಗಿ ಅಲ್ಲಿ ಹಾಕು. ನಾನಾ? ಸರಿ, ಮಾಡ್ತೀನಿ. ದುರ್ಗಾ, ಆಗ್ತಿಲ್ಲ. ಅವಳು ಬೈದ್ರೆ ಹೋಗಿ ಬೋಸು. ಎಲ್ಲ ಕಂಡ್ಬಿಟ್ಟು ಹೆದರ್ಸೋರ ಆದ್ರು. ಗೀತಾ ಕೆಟ್ಟ ಬುದ್ಧಿ ಎಲ್ಲ ಇವಳಿಂದಾನೆ ಕಳಿತಾನೆ ಅನ್ಸುತ್ತೆ. ಆಯ್ತಾ ಮೇಡಮ್? ನಮಸ್ಕಾರ. ನಮಸ್ತೆ. ಅಂದಾಗೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ಸಿದ್ಧತೆಗಳು ಆಗಿದೆ, ನೀವಿನ್ ಪೂಜೆ ಶುರು ಮಾಡಬಹುದು. ಪೂಜೆಗೂ ಮುಂಚೆ ಶರತ್ ಅವ್ರಿಗೆ ಅಂಬಿಕಾಮ್ಮ ಅವ್ರ ಫೋಟೋ ಮುಂದೆ ದೀಪ ಹಚ್ಚಲಿಕ್ಕೆ ಹೇಳಿ. ಮಾಯಾ ಮತ್ತೆ ಏನೋ ಕಿತಾಪತಿ ಪ್ಲಾನ್ ಮಾಡ್ತಾ ಇದ್ಲು. ಆ ಫೋಟೋ ಫ್ರೇಮ್ ಹಿಂದೆ ಒಂದು ಬಾಕ್ಸ್ ಇಟ್ಟಿದ್ದಾಳೆ. ಅವಳ ಕೈಯಲ್ಲಿರೋ ರಿಮೋಟ್ ಬಟನ್ನ ಆನ್ ಮಾಡಿದ್ರೆ ಆ ಬಾಕ್ಸ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಳತ್ತೆ. ಡೋಂಟ್ ವರಿ, ನಾನು ಎಲ್ಲ ವಯರ್ನು ತೆಗೆದು ಹಾಕಿದ್ದೀನಿ, ಏನೂ ಆಗಲ್ಲ. ಸತ್ಯ, ನಂಗೆ ಈಗ ಸಮಾಧಾನ ಆಯ್ತು.
ಶರತ್ ಈ ಕಡೆ ಬಾ. ಶರತ್ ಬಿ ಕೇರ್ಫುಲ್. ಫೋಟೋ ತಾನೆ ಹೋದ್ರೆ ಹೋಯ್ತು, ಬನ್ನಿ ಈ ಕಡೆ. ಶರತ್ ಹುಷಾರು. ಶರತ ಬೇಡ ಬೇಡ, ಶರತ ಈ ಕಡೆ ಬಾ. ಯಾರಾದ್ರೂ ನೀರು ತಗೊಂಡ್ಬನ್ನಿಯಪ್ಪ. ಶರತ್ ಕಾಪಾಡಿ ಶರತ್. ಶರತ್ ಎಲ್ಲ ಈ ಕಡೆ ಬೆಂಕಿ ಇದೆ. ಶರತ್ ಶರತ್ ದುರ್ಗಾ, ಇದೆಲ್ಲ ಏನಾಗ್ತಿದೆ? ನಿಜವಾಗ್ಲೂ ನಾನು ಆ ವೈರ್ನೆಲ್ಲ ತೆಗ್ದಿದ್ದೆ, ಮತ್ತೆ ಹೇಗೆ ಬೆಂಕಿ ಹತ್ಕೊಂತು? ಶರತ್ ನಿಂಗೇನು ಆಗಿಲ್ಲ ಅಲ್ವಾಪ್ಪ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮನೆಗೆ ಒಳ್ಳೇದಾಗ್ಲಿ ಅಂತ ಏನೇ ಮಾಡಿದ್ರು ಏನಾದ್ರೂ ಒಂದು ಅನಾಹುತ ಆಗ್ತಾ ಇದೆಯಲ್ಲ. ಅಣ್ಣ, ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಣ್ಣ. ನೀನ್ ಬೇಜಾರು ಮಾಡ್ಕೊಂಬೇಡ ಪ್ಲೀಸ್. ಇಲ್ಲ ಶಾನ್ವಿ, ನನಗೆ ಹಾಗನ್ನಿಸ್ತಾ ಇಲ್ಲ. ಯಾವತ್ತೂ ಮಾಡದೇ ಇರೋ ಪೂಜೆನ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತೇ ಹೀಗಾಗ್ತಾ ಇದೆ. ಮೊನ್ನೆ ನೋಡಿದ್ರೆ ಮನೆ ತುಂಬಾ ಗ್ಲಾಸ್ ಪೀಸ್ಗಳು ಬಿದ್ದಿದ್ದು. ಸುಮ್ಮನೆ ನೀವೇನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಅದು ಕಾಕತಾಳೀಯ ಆಗಿರ್ಬೋದು ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ. ಅಂಕಲ್, ಯಾಕೆ ಅಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ದೀರಾ? ಪಂಡಿತರು ಇಲ್ಲೇ ಇದ್ದಾರಲ್ಲ, ಅವನ್ನ ಕೇಳೋಣ. ಹೌದಲ್ವಾ? ನನಗೆ ಹೊಳಿಲೇ ಇಲ್ಲ. ಪಂಡಿತ್ರೆ, ಇದೇನು ಕಾಕತಾಳೀಯನೋ ಅಥವಾ? ಒಂದು ನಿಮಿಷ. ಇದು ಕಾಕತಾಳೀಯ ಅಲ್ಲ. ಅಂಬಿಕಾ ಅಮ್ಮವ್ರ ಫೋಟೋಗೆ ದೀಪ ಹಚ್ಚಬೇಕಾದ್ರೆ ಹೀಗೆ ಆಗಿದೆ ಅಂದ್ರೆ ಅವ್ರಿಗೇನು ಅಸಮಾಧಾನ ಇದೆ ಅಂತ. ಏನ್ ಹೇಳ್ತಾ ಇದ್ದೀರಾ? ಹೌದು, ಆತ್ಮಗಳು ಈ ರೀತಿ ತಮ್ಮ ಅಸಮಾಧಾನ ಒಂದೊಂದ್ಸಾರಿ ತೋರಿಸ್ಕೊಳ್ಳುತ್ತೆ. ಅಯ್ಯೋ, ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ?